ಪಕ್ಷದ ನಾಯಕರು ಮಾಜಿ ಶಾಸಕರು ಕೆಲವೊಂದು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ಅಡ್ಡ ಮತದಾನದ ಕೂಡ ಸತತ ಮಾಡಿದ್ದಾರೆ. ಅಲ್ಲಪ್ಪ, ಅಡ್ಡ ಮತದಾನದ್ದು ನಮ್ಮ ಪಾರ್ಟಿ ಈಗ ಆಲ್ರೆಡಿ ಯಾರು ಅಂತ ಗೊತ್ತಿದೆ, ಪಾರ್ಟಿ ತೀರ್ಮಾನ ತಗೊಳುತ್ತೆ. ನಂಬರ್ 1, ನಾವು ಮಾಡಿರ್ತಕ್ಕಂಥ ಮತ ರಘು ಕೌಟಿಲ್ಯ ಅವರಿಗೆ 30 ಜನ ಮಾಡಿರ್ತಕ್ಕಂಥ 30 ಓಟು ಅವ್ರಿಗೆ ಬಿದ್ದಿದೆ. ಒಂದು ಇನ್ವ್ಯಾಲಿಡ್ ಆಗಿದೆ. ಇನ್ವ್ಯಾಲಿಡ್ ಆಗಿರ್ತಕ್ಕಂಥದ್ದು ಯಾವ ಥರ ಇನ್ವ್ಯಾಲಿಡ್ ಆಗಿದೆ, ಏನಾಗಿದೆ ಅಂತ ಪಾರ್ಟಿಗೆ ಗೊತ್ತಿದೆ. ಅಥವಾ ಥರ ಅಂದರೆ ನಾವು ಮಾಡಿರ್ತಕ್ಕಂಥ ಮತ ಏನಿದೆ ಅದನ್ನು 30ಕ್ಕೆ 30 ಓಟು ಕೂಡ ರಘು ಕೌಟಿಲ್ಯ ಅವ್ರಿಗೆ ಬಿದ್ದಿದೆ. ಇನ್ನು ಬೇರೆಯವರು ಏನು ಇನ್ನೊಬ್ರು ಪಾರ್ಟಿಗೆ ಮಾಡಿರ್ತಕ್ಕಂಥದ್ದು 3 ಮತ ಕಡಿಮೆ ಆಗಿದೆ. ಅದು ಪಾರ್ಟಿಗೆ ಯಾರು ಏನು ಅಂತಕ್ಕಂಥದ್ದು ಪಾರ್ಟಿ ಅದನ್ನು ತೀರ್ಮಾನ ತಗೊಳುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ. ಖಂಡಿತವಾಗ್ಲೂ ಕೂಡ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಲ್ಲ, ಈಗ ಒಂದು ವಿಷಯ ನಾನು ಹೇಳೋದು, ಈಗ ನಾವು ವೋಟಿಂಗ್ ಮಾಡೋದು ಯಾರಿಗೆ ಅಂತ ತಮ್ಗೆ ಹೇಳಿದ್ದೀವಿ. ಪಾರ್ಟಿ ನಮಗೆ ಯಾರ್ಯಾರಿಗೆ ಮಾಡಬೇಕು ಅಂತ ಜವಾಬ್ದಾರಿ ಕೊಟ್ಟಿದ್ದು ಅದೇ ಪ್ರಕಾರ ಮಾಡಿದ್ದೀವಿ. ಇದಕ್ಕೆ ಅವ್ರು ಯಾರಿಗೆ ಮಾಡಿದರೆ ಅಂತ ವಿಚಾರ ಗೊತ್ತಿಲ್ಲದಲ್ಲೇ ಮಾತಾಡೋಂಥವ್ರು ನನ್ನ ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕಾಗಲ್ಲ. ಈಗ ನಮಗೆ ಪಾರ್ಟಿ ಯಾರಿಗೆ ಓಟ್ ಹಾಕಬೇಕು ಅಂತ ಹೇಳಿದ್ರೆ ಅವ್ರಿಗೆ ನಾವು ಓಟ್ ಹಾಕಿದ್ದೀವಿ. ಮತ್ತು ನಾವು ಮಾಡಿರ್ತಕ್ಕಂಥದ್ದು ರಘು ಕೌಟಿಲ್ಯ ಅವರಿಗೆ 30ಕ್ಕೆ 30 ಓಟು ಬಿದ್ದಿದೆ. ಎರಡನೇ ಅಭ್ಯರ್ಥಿಗೆ 30 ಬೀಳೋಂಥ ಜಾಗದಲ್ಲಿ 27 ಬಿದ್ದಿದೆ. ಅದು ಪಾರ್ಟಿ ಗೊತ್ತಿದೆ, ಪಾರ್ಟಿ ತೀರ್ಮಾನ ತಗೊಳುತ್ತೆ. ಕಮಿಷನ್ ತಗೋತಾ ಇದ್ರಿ MLA ಅಂತ ಹೇಳಿ ಇನ್ಪಾರ್ಟಿ ಒಬ್ರು ಲೋಕೇಶ್ ಅವರು ಅವ್ರ ಕಮಿಷನ್ ಕೆಲಸ ಮಾಡೋ ಕಾಮಗಾರಿನೇ ಆರಂಭ ಆಗಿಲ್ಲ, ನಮ್ಗೆ ಡೇಟ್ ಕೊಡ್ತಾ ಇಲ್ಲ ಅಂತ ಹೇಳಿ ಡೇಟ್ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಸರಿಯಲ್ಲ ಸರ್? ಅವರೆಲ್ಲಾದ್ರೂ ನಿಮಗೆ ಕಮಿಷನ್ ಕೇಳ್ತೀರ ಅಂತ ಆರೋಪ ಮಾಡಿದ್ದಾರಾ? ನಿನ್ನೆ ನಿಮ್ಮ ಕತ್ರ ತುಂಬ ಜನ ಅವ್ರಿಗೆ ಫೋನ್ ಮಾಡಿದ್ರು. ನಾನು ಹೇಳೋದು, ನೀವು ಯಾವ ವ್ಯಕ್ತಿ ಅವ್ರ ಕೈಲಿ ಕೇಳಿ. ನಾವು ಯಾವ್ದಾದ್ರು ಡಿಮ್ಯಾಂಡ್ ಮಾಡಿದ್ದೀವ, ಏನಾದ್ರು ತಗೊಂಡಿದ್ದೀವ? ನಾನು MLA ಆದಮೇಲೆ ಕನಿಷ್ಠ ಅಂದರೆ 2.5 ಕೋಟಿ ಮೇಲೆ ಅವ್ರು ಕೆಲಸ ಮಾಡಿದ್ದಾರೆ. ಯಾರು? ಅದೇ ವ್ಯಕ್ತಿ. ಕೇಳಿ ಅವ್ರಿಗೆ, ನಾ ಯಾವ್ದ್ರಲ್ಲಾದ್ರು ಏನಾದ್ರು ತೊಗೊಂಡಿದ್ದೀನ, ಏನಾದ್ರು ಡಿಮ್ಯಾಂಡ್ ಮಾಡಿದ್ದೀನಿ ಅಂತ ಕೇಳಿ. 2-3 ವರ್ಕ್ಗಳು 20% ಲೆಸ್ಸಿಗೆ ಹೋಗಿದ್ದಾರೆ. ಎಷ್ಟೋ? 20% ಲೆಸ್. 20 ಲಕ್ಷದ ವರ್ಕು, ಫಾರ್ ಎಕ್ಸಾಂಪಲ್ 25 ಲಕ್ಷದ ವರ್ಕು 3 ವರ್ಕ್ ಇದೆ, 3 ವರ್ಕು ಕೂಡ 20% ಲೆಸ್ಸಿಗೆ ಹೋಗಿದ್ದಾರೆ. ಒಂದು 25 ಲಕ್ಷ ಕಾಮಗಾರಿಗೆ 20% ಲೆಸ್ಸಿಗೆ ಹೋದರೆ 5 ಲಕ್ಷ ಹೋಯ್ತು. ಹೌದಿಲ್ಲಪ್ಪ? GST ಹೋದರೆ ಹೆಚ್ಚು ಕಮ್ಮಿ 18% ಅಂದರೆ ಅದೊಂದು 4 ಲಕ್ಷ ಹೋಯ್ತು. 9 ಲಕ್ಷ ಹೋದರೆ ಲೇಬರ್ ಸೆಸ್ ಅಂತ ಒಂದು 2% ಹೋದರೆ 25 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಹೆಚ್ಚು ಕಮ್ಮಿ 10 ಲಕ್ಷ ರೂಪಾಯಿ ಹೋದರೆ 25 ಲಕ್ಷ ರೂಪಾಯಿ ಕಾಮಗಾರಿಯನ್ನು 15 ಲಕ್ಷ ರೂಪಾಯಿ ಏನು ಕಾಮಗಾರಿ ಮಾಡ್ಬೋದು? ನಾನು ಹಿಂದಿನ ದಿವಸ ಅಧಿಕಾರಿಗಳ ಸಭೆ ಮಾಡಿ ಸಾಧ್ಯವಾದರೆ ರೀಟೆಂಡರ್ ಮಾಡೋಕ್ಕಾದ್ರೆ ಮಾಡೋಣ ಅಂತಕ್ಕಂಥದ್ದನ್ನ ನಮ್ಮ ಡಬಲ್ ಅವ್ರಿಗೂ ಕೂಡ ನಾನು ದೂರವಾಣಿ ಮುಖಾಂತರ ಹಿಂದಿನ ದಿವಸನೇ ನಾನು ಸಭೆ ಮಾಡಿದ್ದೀನಿ ಅಧಿಕಾರಿಗಳನ್ನ. ನಮ್ಮ ಡಬಲ್ ಜಯಣ್ಣವ್ರಿಗೂ ಕೂಡ ನಾನು ಇಷ್ಟೊಂದು ಕಡಿಮೆ ಹೋಗಿದ್ದಾರೆ, ಲೆಸ್ಸಿಗೆ ಹೋಗಿದ್ದಾರೆ, ಕಾಮಗಾರಿ ಕ್ವಾಲಿಟಿ ಆಗಲ್ಲ, ನಾವು ಕಾಮಗಾರಿಯನ್ನು ರೀಟೆಂಡರ್ ಕರ್ಸೋದನ್ನ DC ಗೆ ಲೆಟರ್ ಮಾಡ್ತೀನಿ ಅಂತ DC ಗೂ ಕೂಡ ನಾನು ಲೆಟರ್ ಮಾಡಿದ್ದೀನಿ.